ಎಲ್ಲರಿಗೂ ನಮಸ್ಕಾರ. ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಇವತ್ತು ನಾವು ಬೈಬಿಲ್ನ ಹೊಸ ಒಡಂಬಡಿಕೆಯ ಮತ್ತಾಯನ ಸುವಾರ್ತೆಯ 18ನೆಯ ಅಧ್ಯಾಯದ ಬಗ್ಗೆ ಮಾತಾಡೋಣ ಅಂತಿದೀವಿ. ನಮ್ಮ ಹತ್ರ ಇರೋದು NIV ಆವೃತ್ತಿ. ಇದರಲ್ಲಿ ಮುಖ್ಯವಾಗಿ ಸಮುದಾಯ, ವಿನಯ, ಆಮೇಲೆ ಕ್ಷಮೆ, ಈ ತರಹದ ವಿಷಯಗಳ ಬಗ್ಗೆ ತುಂಬಾ ಆಳವಾದ ಮಾತುಗಳಿದೆ ಅಲ್ವಾ? ಹೌದು, ಖಂಡಿತ. ಇದು ಬರೀ ಬೋಧನೆಗಳ ಲಿಸ್ಟ್ ಅಲ್ಲ. ಅದಕ್ಕಿಂತ ಹೆಚ್ಚಾಗಿ ಒಂದು ಆರೋಗ್ಯಕರವಾದ ಆಧ್ಯಾತ್ಮಿಕ ಸಮುದಾಯವನ್ನ ಹೇಗೆ ಕಟ್ಟಬೇಕು, ಅದರಲ್ಲಿ ಹೇಗೆ ಬದುಕಬೇಕು ಅನ್ನೋದಕ್ಕೊಂದು ರೀತಿಯ ಬ್ಲೂ ಪ್ರಿಂಟ್ ತರ ಇದೆ. ಇಲ್ಲಿ ಬರೋ ನೀತಿಕತೆಗಳು ಮತ್ತು ಯೇಸುವಿನ ಮಾತುಗಳಿದೆಯಲ್ಲ, ಅವು ನಮ್ಮ ವೈಯಕ್ತಿಕ ನಡವಳಿಕೆ, ನಮ್ಮ ಸಂಬಂಧಗಳ ಮೇಲೆ ನೇರವಾದ ಪರಿಣಾಮ ಬೀರುತ್ತೆ. ಸರಿ, ಹಾಗಾದ್ರೆ ಮೊದಲನೇ ಪ್ರಶ್ನೆಯಿಂದನೇ ಶುರು ಮಾಡೋಣ. ಶಿಷ್ಯರು ಕೇಳ್ತಾರೆ, ಸ್ವರ್ಗದ ರಾಜ್ಯದಲ್ಲಿ ಯಾರು ಶ್ರೇಷ್ಠರು ಅಂತ. ಇದು ಒಂದ್ ರೀತಿ ಸಹಜವಾದ ಪ್ರಶ್ನೆನೇನು? ಹೌದು, ಸಹಜವೇ. ಆದರೆ ಯೇಸುವಿನ ಉತ್ತರ ಮಾತ್ರ ಅದು ಅನಿರೀಕ್ಷಿತವಾಗಿತ್ತು. ಆತ ಒಂದು ಚಿಕ್ಕ ಮಗುವನ್ನ ಕರೆದು ಅವರ ಮಧ್ಯೆ ನಿಲ್ಲಿಸ್ತಾನೆ. ಹೌದು, ನೋಡಿ, ಇಲ್ಲಿ ಯೇಸು ಆ ಅಧಿಕಾರ ಸ್ಥಾನಮಾನದ ಬಗ್ಗೆ ಇದ್ದ ಲೌಕಿಕ ಕಲ್ಪನೆಗಳನ್ನ ಪೂರ್ತಿ ತಲೆಕೆಳಗು ಮಾಡ್ತಾನೆ. ಶ್ರೇಷ್ಠತೆ ಅಂದ್ರೆ ಮಕ್ಕಳ ಹಾಗೆ ಆಗೋದು. ಮಕ್ಕಳ ಹಾಗೆ ಅಂದ್ರೆ ಅಹಂಕಾರ ಇಲ್ಲದೆ ಸಂಪೂರ್ಣವಾಗಿ ದೇವರ ಮೇಲೆ ಅವಲಂಬಿತರಾಗಿ ವಿನಯಶೀಲರಾಗಿ ಇರೋದು. ಯಾರು ತಮ್ಮನ್ನ ಹೀಗೆ ತಗ್ಗಿಸ್ಕೊಳ್ತಾರೋ ಅವರೇ ಶ್ರೇಷ್ಠರು ಅಂತ. ಇದು ಕೇವಲ ರಾಜ್ಯಕ್ಕೆ ಪ್ರವೇಶ ಮಾಡೋಕೆ ಮಾತ್ರ ಅಲ್ಲ, ರಾಜ್ಯದಲ್ಲಿ ಇರೋ ಸ್ಥಾನಕ್ಕೂ ಇದು ಅನ್ವಯಿಸುತ್ತೆ. ಇಂತಹ ಒಂದು ಮಗುವನ್ನ ತನ್ನ ಹೆಸರಿನಲ್ಲಿ ಸ್ವೀಕಾರ ಮಾಡೋದೇ ತನ್ನನ್ನೇ ಸ್ವೀಕರಿಸಿದ ಹಾಗೆ ಅಂತಾನೂ ಹೇಳ್ತಾನೆ. ಓ, ಹಾಗಾದ್ರೆ ನಾವು ದೊಡ್ಡವರಾಗೋಕೆ ಚಿಕ್ಕವರಾಗ್ಬೇಕಾ? ಇದು ನಮ್ಮ ಸಾಮಾನ್ಯ ಯೋಚನೆಗೆ ಸ್ವಲ್ಪ ಉಲ್ಟಾ ಇದ್ದಾಗಿದೆ ಅಲ್ವಾ? ಹೌದು, ಖಂಡಿತ. ಈ ವಿನಯದ ಮೇಲೆನೆ ಯೇಸು ತಕ್ಷಣ ಸಮುದಾಯದ ಒಳಗಿನ ಜವಾಬ್ದಾರಿ ಬಗ್ಗೆ ಮಾತಾಡ್ತಾನೆ. ಈ ಚಿಕ್ಕವರಲ್ಲಿ ಯಾರಿಗಾದ್ರೂ ಅಡ್ಡಿ ಮಾಡೋದು ಅಂದ್ರೆ ಅವರ ನಂಬಿಕೆಗೆ ಧಕ್ಕೆ ತರೋದು, ಅದು ಎಷ್ಟು ಗಂಭೀರ ಅಂದ್ರೆ ಅವರ ಕುತ್ತಿಗೆಗೆ ಒಂದು ದೊಡ್ಡ ಬೀಸೋ ಕಲ್ಲನ್ನ ಕಟ್ಟಿ ಸಮುದ್ರದ ಆಳದಲ್ಲಿ ಮುಳುಗಿಸೋದು ಒಳ್ಳೆಯದು ಅಂತ ಹೇಳುವಷ್ಟು ಗಂಭೀರ. ಅಬ್ಬಾ, ನಿಜಕ್ಕೂ ಆ ಭಾಷೆಯ ತೀವ್ರತೆ ಇದೆಯಲ್ಲ, ಅದು ಇತರರ ಆಧ್ಯಾತ್ಮಿಕ ಯೋಗಕ್ಷೇಮವನ್ನ ಕಾಪಾಡೋದು ಎಷ್ಟು ಮುಖ್ಯ ಅನ್ನೋದನ್ನ ತೋರಿಸುತ್ತೆ. ನಮ್ಮ ನಡತೆ, ನಮ್ಮ ಮಾತು, ಅದು ಬೇರೆಯವರ ನಂಬಿಕೆಯ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು ಅಂತ ನಾವೆಚ್ಚರವಾಗಿರಬೇಕು. ಆಮೇಲೆ ಬರುವ ಕೈ, ಕಾಲು, ಕಣ್ಣನ್ನ ಕತ್ತರಿಸಿ ಎಸೆಯೋ ಮಾತುಗಳು, ಅದು ರೂಪಕನೇ ಆದ್ರೂ ಅದರ ಹಿಂದಿನ ಸೀರಿಯಸ್ನೆಸ್ ಇದೆಯಲ್ಲ, ಅದು ನಿಜಕ್ಕೂ ಸ್ವಲ್ಪ ಬೆಚ್ಚಿ ಬೀಳಿಸುತ್ತೆ. ಖಂಡಿತ. ಅದರ ಅರ್ಥ ಏನು ಅಂದ್ರೆ, ಪಾಪವನ್ನ ನಮ್ಮ ಜೀವನದಿಂದ ತೆಗೆದುಹಾಕೋಕೆ, ಅದಕ್ಕೆ ನಾವು ಯಾವುದೇ ತೀವ್ರವಾದ ಕ್ರಮ ತಗೊಳ್ಳೋಕೆ ಸಿದ್ಧರಿರಬೇಕು. ಅಷ್ಟರ ಮಟ್ಟಿಗೆ ನಿತ್ಯ ಜೀವಕ್ಕೆ ಹೋಲಿಸಿದರೆ ಈ ಲೋಕದ ಯಾವುದೇ ನಷ್ಟ, ಅದು ಎಷ್ಟೇ ನೋವು ಕೊಟ್ರೂ ಸರಿ, ಅದು ಗೌಣ. ಪಾಪದ ಜೊತೆ ಕಾಂಪ್ರಮೈಸ್ ಆಗ್ಬೇಡಿ ಅನ್ನೋದು ಇಲ್ಲಿನ ಸ್ಪಷ್ಟ ಸಂದೇಶ. ಸರಿ, ಆಮೇಲೆ ವ್ಯಕ್ತಿಗಳ ಮೌಲ್ಯದ ಬಗ್ಗೆ ಮಾತಾಡ್ತಾ ಯೇಸು ಆ ತಪ್ಪಿಹೋದ ಕುರಿ ಕತೆ ಹೇಳ್ತಾನೆ ನೋಡಿ. 100 ಕುರಿಗಳಲ್ಲಿ ಒಂದೇ ಒಂದು ತಪ್ಪಿ ಹೋದ್ರೂ ಆ ಕುರುಬ 99ನ್ನ ಬಿಟ್ಟು ಆ ಒಂದನ್ನ ಹುಡ್ಕೊಂಡ್ ಹೋಗ್ತಾನಂತೆ. ಇದು ಕೇವಲ ಒಂದು ಲೆಕ್ಕಾಚಾರ ಅಲ್ವಲ್ಲ? ಒಂದಕ್ಕೆ ಯಾಕೆ ಅಷ್ಟು ಪ್ರಾಮುಖ್ಯತೆ? ಖಂಡಿತ ಅಲ್ಲ. ಇದು ದೇವರ ಹೃದಯವನ್ನ ತೋರಿಸುತ್ತೆ. ಆತನ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ, ಸಮಾಜ ಅವರನ್ನ ಎಷ್ಟೇ ಚಿಕ್ಕವರು ಅಂತ ಅಂದ್ಕೊಂಡ್ರೂ ಸರಿ, ಅವರು ಅಮೂಲ್ಯ. ದೇವ್ರು ಯಾರೂ ನಾಶವಾಗಬಾರ್ದು ಅಂತ ಬಯಸ್ತಾನೆ. ಮತ್ತು ತಪ್ಪಿ ಹೋದವರನ್ನ ಆತನು ಹುಡ್ಕೊಂಡು ಹೋಗ್ತಾನೆ. ಆ ಒಂದು ಕುರಿ ಸಿಕ್ಕಾಗೋ ಸಂತೋಷ ಇದೆಯಲ್ಲ, ಅದು ಸೇಫ್ ಆಗಿರೋ 99ರಿಂದ ಬರೋ ಸಂತೋಷಕ್ಕಿಂತ ಹೆಚ್ಚು ಅಂತ ಹೇಳೋದು ಅದು ಗಮನಿಸಬೇಕಾದ ವಿಷಯ. ಕಳೆದು ಹೋದವರ ಬಗ್ಗೆ ಅಷ್ಟು ಕಾಳಜಿ. ಹೌದು, ಕಳೆದು ಹೋದವರ ಬಗ್ಗೆ ದೇವರ ವಿಶೇಷ ಕಾಳಜಿ. ಈ ವ್ಯಕ್ತಿಗಳ ಮೌಲ್ಯವನ್ನ ಹೇಳಿದ್ಮೇಲೆ ಆ ವ್ಯಕ್ತಿಗಳ ನಡುವಿನ ಸಂಬಂಧಗಳನ್ನ, ಅದರಲ್ಲೂ ಮುಖ್ಯವಾಗಿ ಏನಾದ್ರೂ ಭಿನ್ನಾಭಿಪ್ರಾಯ ಬಂದಾಗ ಅದನ್ನ ಹೇಗೆ ಸರಿ ಮಾಡಬೇಕು ಅನ್ನೋದ್ರ ಕಡೆಗೆ ಗಮನ ಹೋಗುತ್ತೆ. ಇಲ್ಲಿ ಒಂದು 4 ಹಂತದ ಪ್ರಕ್ರಿಯೆ ಕೊಟ್ಟಿದ್ದಾನೆ ಅಲ್ವಾ? ಹೌದು. ಸಹೋದರ ಅಥವಾ ಸಹೋದರಿ ಪಾಪ ಮಾಡಿದ್ರೆ ಮೊದಲಿಗೆ ಏಕಾಂತದಲ್ಲಿ ಮಾತಾಡಬೇಕು, ಮುಖಾಮುಖಿಯಾಗಬೇಕು. ಉದ್ದೇಶ ದೂಷಿಸೋದಲ್ಲ, ಅವ್ರನ್ನ ಗೆಲ್ಲೋದು, ಸರಿಪಡಿಸೋದು. ಅದು ಆಗ್ಲಿಲ್ಲಂದ್ರ ಒಬ್ರು ಅಥವಾ ಇಬ್ಬರು ಸಾಕ್ಷಿಗಳ ಜೊತೆ ಹೋಗಿ ಮಾತಾಡಬೇಕು. ಆಗ್ಲೂ ಕೇಳಲಿಲ್ಲ ಅಂದ್ರೆ ಸಭೆಯ ಗಮನಕ್ಕೆ ತರಬೇಕು. ಕೊನೆಗೆ ಸಭೆಯ ಮಾತನ್ನು ಕೇಳ್ದಿದ್ರೆ ಅವರನ್ನ ಹೊರಗಿನವರ ತರ ಕಾಣಬೇಕು ಅಂತ ಹೇಳುತ್ತೆ. ಆದ್ರೆ ಈ ಇಡೀ ಪ್ರಕ್ರಿಯೆ ಗುರಿ ಯಾವಾಗ್ಲೂ ಸಂಬಂಧವನ್ನ ಸರಿಪಡಿಸೋದು ಮತ್ತೆ ವ್ಯಕ್ತಿಯನ್ನ ಗೆಲ್ಲೋದೇ ಆಗಿರ್ಬೇಕು. ಇದರ ಜೊತೆಗೇನೆ ಭೂಮಿಯ ಮೇಲೆ ನೀವು ಏನನ್ನ ಕಟ್ಟುತ್ತೀರೋ ಅದು ಸ್ವರ್ಗದಲ್ಲಿಯೂ ಕಟ್ಟಲ್ಪಡುತ್ತೆ ಅನ್ನೋ ಮಾತಿದೆಯಲ್ಲ, ಅದು ಸಮುದಾಯದ ನಿರ್ಧಾರಗಳಿಗೆ ಒಂದು ತರಹ ದೈವಿಕ ಅಧಿಕಾರ ಕೊಟ್ಟ ಹಾಗೆ ಆಯ್ತು. ನಿಖರವಾಗಿ.
ಸರಿಯಾದ ರೀತಿಯಲ್ಲಿ ಸರಿಯಾದ ಮನೋಭಾವದಿಂದ ಒಟ್ಟಾಗಿ ಸಾಮರಸ್ಯದಿಂದ ಮಾಡಿದ ಸಮುದಾಯದ ನಿರ್ಧಾರಗಳಿಗೆ ಸ್ವರ್ಗದ ಅನುಮೋದನೆ ಇದೆ ಅಂತ ಇದು ಸೂಚಿಸುತ್ತೆ. ಅಷ್ಟೇ ಅಲ್ಲ, 2 ಅಥವಾ 3 ಆತನ ಹೆಸರಿನಲ್ಲಿ ಒಟ್ಟಿಗೆ ಸೇರಿದ್ರೆ ಆತ ಅವರ ಮಧ್ಯೆ ಇರ್ತಾನೆ ಅನ್ನೋ ಮಾತಿದೆಯಲ್ಲ, ಅದು ಈ ಸಮುದಾಯದ ಆಧ್ಯಾತ್ಮಿಕ ಶಕ್ತಿಯನ್ನ ಇನ್ನೂ ಹೆಚ್ಚಿಸುತ್ತೆ. ಆದ್ರೆ ಈ ಸಾಮರಸ್ಯ ಅನ್ನೋದು ಬರೀ ತಪ್ಪು ಸರಿ ಮಾಡೋದಷ್ಟೇ ಅಲ್ಲ, ಅದಕ್ಕೆ ಆಳವಾದ ಕ್ಷಮೆ ಬೇಕು ಅಲ್ವಾ? ಇಲ್ಲೇ ಪೇತ್ರನ ಪ್ರಶ್ನೆ ಬರೋದು, ಎಷ್ಟು ಸಾರಿ ಕ್ಷಮಿಸ್ಬೇಕು? 7 ಸಾರಿನಾ? ಹೌದು, ಪೇತ್ರ ಬಹುಶಃ ತಾನು ತುಂಬಾ ಉದಾರಿಯಾಗಿದ್ದೀನಿ ಅಂತ ಅನ್ಕೊಂಡಿರ್ಬೇಕು ಆ ಪ್ರಶ್ನೆ ಕೇಳುವಾಗ. ಹೌದು, 7 ಸಾರಿ ಅಂದ್ರೆ ಜಾಸ್ತಿನೇ ಆಯ್ತು ಅಂತ. ಆದರೆ ಯೇಸುವಿನ ಉತ್ತರ ನೋಡಿ, 7 ಸಾರಿ ಅಲ್ಲ, 77 ಸಾರಿ ಅಂತ. ಕೆಲವು ಭಾಷಾಂತರಗಳಲ್ಲಿ 70 ಸಲ 7 ಸಾರಿ ಅಂತಾನೂ ಇದೆ. ಇದರರ್ಥ ಕ್ಷಮೆಗೆ ಲೆಕ್ಕ ಇಲ್ಲ, ಲಿಮಿಟ್ ಇಲ್ಲ ಅಂತ. ಆಮೇಲೆ ಬರುವ ಕ್ಷಮಿಸದ ಸೇವಕನ ಕಥೆ ಇದೆಯಲ್ಲ, ಅದು ಈ ವಿಷಯವನ್ನ ಎಷ್ಟು ನಾಟಕೀಯವಾಗಿ ವಿವರಿಸುತ್ತೆ ಅಂದ್ರೆ. ಹೌದು, ಆ ಕಥೆ ನಿಜಕ್ಕೂ ಅದ್ಭುತ. ರಾಜ ತನ್ನ ಸೇವಕನಿಗೆ 10,000 ಬಂಗಾರದ ಚೀಲಗಳಷ್ಟು ಸಾಲ, ಅಬ್ಬಾ, ಅಷ್ಟು ಸಾಲವನ್ನ ಮನ್ನಿಸ್ತಾನೆ. ಆ ಮೊತ್ತವನ್ನ ಅದನ್ನ ಊಹಿಸ್ಕೊಳ್ಳೋಕ್ಕೂ ಕಷ್ಟ ಅಲ್ವಾ? ಅದೇ, ಅದನ್ನ ತೀರ್ಸೋಕ್ ಆಗದೇ ಇರೋಷ್ಟು ದೊಡ್ಡ ಮೊತ್ತ. ಬಹುಶಃ ಒಂದು ರಾಜ್ಯದ ವಾರ್ಷಿಕ ಆದಾಯ ಅಷ್ಟಿರ್ಬೋದು. ಹೌದು. ಅಷ್ಟು ದೊಡ್ಡ ಸಾಲವನ್ನ ರಾಜ ಕರುಣೆಯಿಂದ ಪೂರ್ತಿಯಾಗಿ ಮನ್ನಿಸ್ತಾನೆ. ಆದ್ರೆ ಆ ಕ್ಷಮೆ ಪಡ್ಕೊಂಡ ಸೇವಕ ಆಚೆ ಹೋಗಿ ತನಗೆ ಕೇವಲ 100 ಬೆಳ್ಳಿ ನಾಣ್ಯ, ಅಂದ್ರೆ ಕೆಲವೇ ತಿಂಗಳ ಸಂಬಳ ಅಷ್ಟೇ, ಅಷ್ಟು ಕೊಡಬೇಕಿದ್ದ ತನ್ನ ಸಹಸೇವಕನನ್ನು ಹಿಡಿದು ಕರುಣೆನೇ ತೋರಿಸದೆ ಜೈಲ್ಗೆ ಹಾಕಿಸ್ತಾನೆ. ಅಯ್ಯೋ! ಈ 2 ಸಾಲಗಳ ನಡುವಿನ ವ್ಯತ್ಯಾಸ ಇದೆಯಲ್ಲ, ಅಜಗಜಾಂತರ ವ್ಯತ್ಯಾಸ. ಅದೇ ಯೇಸುವಿನ ಸಂದೇಶದ ತೀಕ್ಷ್ಣತೆ. ವಾವ್! ಈ ಹೋಲಿಕೆ, ಇದರ ಅಗಾಧತೆ ಇದೆಯಲ್ಲ, ನಾವು ಬರೀ ಕ್ಷಮಿಸ್ಬೇಕು ಅಂತ ಹೇಳೋದಲ್ಲ, ನಾವು ಕ್ಷಮಿಸದೇ ಇರೋದು ಎಷ್ಟು ತರ್ಕನೇ ಇಲ್ಲದ ವಿಷಯ, ಎಷ್ಟು ಕೃತಜ್ಞತೆ ಅನ್ನೋದನ್ನ ಇದು ತೋರಿಸುತ್ತೆ. ಖಂಡಿತವಾಗಿಯೂ ದೇವರು ನಮಗೆ ತೋರಿಸಿದ ಆ ಅಪಾರವಾದ ಅಳತೆನೇ ಮಾಡೋಕ್ಕಾಗದಷ್ಟು ಕರುಣೆ ಮತ್ತು ಕ್ಷಮೆಗೆ ಹೋಲಿಸಿದರೆ ಬೇರೆಯವರು ನಮಗೆ ಮಾಡೋ ತಪ್ಪುಗಳಿದೆಯಲ್ಲ, ಅವು ತೀರ ಚಿಕ್ಕದು. ನಾವು ಆ ದೈವಿಕ ಕ್ಷಮೆಯನ್ನು ನಿಜವಾಗ್ಲೂ ಸ್ವೀಕರಿಸಿದ್ರೆ ಅದನ್ನು ಬೇರೆಯವ್ರಿಗೆ ಕೊಡೋಕೆ ನಾವು ಸಿದ್ಧರಿರಲೇಬೇಕು. ಹೃದಯಪೂರ್ವಕವಾಗಿ ಕ್ಷಮಿಸದಿದ್ರೆ ನಮಗೂ ಕ್ಷಮೆ ಸಿಗೋದಿಲ್ಲ ಅನ್ನೋ ಎಚ್ಚರಿಕೆಯೊಂದಿಗೆ ಈ ಅಧ್ಯಾಯ ಮುಗಿಯುತ್ತೆ. ಇದು ನಮಗೊಂದು ಆಯ್ಕೆ ಅಲ್ಲ, ಬದಲಿಗೆ ನಾವು ಪಡೆದ ಕರುಣೆಯ ಒಂದು ಸ್ವಾಭಾವಿಕವಾದ ಪರಿಣಾಮ ಆಗಿರಬೇಕು. ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಮತ್ತಾಯಿ 18ನೇ ಅಧ್ಯಾಯ ನಿಜವಾದ ಶ್ರೇಷ್ಠತೆ ಅಂದ್ರೆ ಏನು ಅಂತ ಶುರು ಮಾಡುತ್ತೆ. ಅದು ವಿನಯ, ಆಮೇಲೆ ಸಮುದಾಯದಲ್ಲಿ ನಮ್ಮ ಜವಾಬ್ದಾರಿ, ಪ್ರತಿಯೊಬ್ಬ ವ್ಯಕ್ತಿಯ ಮೌಲ್ಯ, ಸಂಘರ್ಷಗಳನ್ನ ಹೇಗೆ ನಿಭಾಯಿಸೋದು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ದೇವರು ನಮ್ಗೆ ತೋರಿಸಿದ ಕ್ಷಮೆಯನ್ನ ಪ್ರತಿಬಿಂಬಿಸೋ ತರಹದ ಆಳವಾದ ಬೇಷರತ್ತಾದ ಕ್ಷಮೆಯಲ್ಲಿ ಇದು ಕ್ಲೈಮ್ಯಾಕ್ಸ್ ತಲುಪುತ್ತೆ. ಹೌದು, ಎಲ್ಲವನ್ನೂ ಒಟ್ಟಿಗೆ ತರುತ್ತೆ. ಈಗ ನಾವೆಲ್ಲರೂ ಯೋಚನೆ ಮಾಡೋಕೆ ಇಲ್ಲೊಂದು ವಿಷಯ ಇದೆ ನೋಡಿ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಬೇರೆಯವರನ್ನ ಕ್ಷಮಿಸ್ತೀವಿ ಅಂತ ಹೇಳಿದಾಗ ಅದು ನಿಜವಾಗ್ಲೂ ಆ ರಾಜ ತೋರಿಸಿದ ಕರುಣೆಯ ತರಹ ಇದೆಯಾ? ಆ ಮಟ್ಟದ ಕ್ಷಮೆನ? ಅಥವಾ ನಾವಿನ್ನೂ ಸಣ್ಣ ಪುಟ್ಟ ಲೆಕ್ಕಾಚಾರಗಳನ್ನ ಮನಸ್ಸಲ್ಲಿಟ್ಕೊಂಡಿದೀವ? ಈ 77 ಬಾರಿಯ ಕ್ಷಮೆಯ ಸವಾಲಿದೆಯಲ್ಲ, ಅದನ್ನ ನಮ್ಮ ಸಂಬಂಧಗಳಲ್ಲಿ ಪ್ರಾಮಾಣಿಕವಾಗಿ ಹೇಗೆ ಬದುಕಬಹುದು? ಇದು ನಾವೆಲ್ಲರೂ ಯೋಚಿಸಬೇಕಾದ ಪ್ರಶ್ನೆ.